ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕೆಂಪು ಮೆಣಸು ಹಾಗೂ ತೆಂಗಿನಕಾಯಿ ಚಟ್ನಿ. ದಕ್ಷಿಣ ಭಾರತದಲ್ಲಿ ಚಟ್ನಿ ತುಂಬಾ ಪ್ರಸಿದ್ಧ, ತುಂಬಾ ಹೌಸ್ ಹೋಲ್ಡ್ ಆಗಿರೋದಂತ ರೆಸಿಪಿ ಇದು. ನಮ್ದು ಯಾವುದೇ ಉಪಹಾರ ಆದ್ರೂ, ದೋಸೆ ಅಥವಾ ಇಡ್ಲಿ ಅಥವಾ ಚಪಾತಿ ಯಾವುದಕ್ಕೆ ಆದ್ರೂ ಚಟ್ನಿ ಬೇಕೇ ಬೇಕು. ಎಷ್ಟು ತರದ ಚಟ್ನಿ ರೆಸಿಪಿ ಇದ್ರೂ ಸಾಕಾಗೋದಿಲ್ಲ. ಹಾಗಾಗಿ ನಾನು ಇವತ್ತು ನಿಮ್ ಜೊತೆ ಒಂದು ಚಟ್ನಿ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 3/4 ಕಪ್ ತೆಂಗಿನ ತುರಿ, 1/4 ಇಂಚು ಅಥವಾ ಒಂದು ಸಣ್ಣ ಚೂರು ಶುಂಠಿ ದೊಡ್ಡದಾಗಿ ಹೆಚ್ಕೊಂಡಿರೋದು, 3 ರಿಂದ 4 ಸಾಂಬಾರ್ ಈರುಳ್ಳಿ ಅಥವಾ ಸಾದಾ ಈರುಳ್ಳಿ ಆದ್ರೆ ಒಂದು ಚಿಕ್ಕ ಈರುಳ್ಳಿ, 1 ಟೀ ಸ್ಪೂನ್ ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ರಿಂದ 4 ಒಣಮೆಣಸು, 1 ಟೀ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಚಿಟಿಕೆ ಇಂಗು, 4 ರಿಂದ 5 ಕರಿಬೇವಿನ ಎಲೆಗಳು. ಈಗ ಮೊದಲಿಗೆ ಯಾವುದೇ ಒಂದು ಸಣ್ಣ ಪ್ಯಾನ್ ಅಥವಾ ಒಗ್ಗರಣೆ ಸೌಟ್ಗೆ ನಾನು ಒಂದು 1/4 ಚಮಚದಷ್ಟು ಎಣ್ಣೆಯನ್ನ ಹಾಕಿದ್ದೀನಿ. ಮೊದಲಿಗೆ ಇದಕ್ಕೆ ನಾವು ಕಡಲೆಬೇಳೆಯನ್ನ ಹಾಕೊಂಡು, ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗೋವರೆಗೆ, ಕಂದು ಬಣ್ಣ ಬರೋವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಕಡಲೆಬೇಳೆ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ತೆಕ್ಕೊಳ್ಳೋಣ. ಈಗ ಇದೇ ಸೇಮ್ ಪ್ಯಾನ್ಗೆ ನಾನು ಇದರಲ್ಲಿ ಇರೋವಷ್ಟು ಎಣ್ಣೆಯಲ್ಲೇನೆ ಶುಂಠಿ ಹಾಗೂ ಈರುಳ್ಳಿಯನ್ನ ಹಾಕಿ ಸ್ವಲ್ಪ ಪರಿಮಳ ಬರೋವರೆಗೆ, ಹಸಿ ವಾಸನೆ, ಶುಂಠಿದ ಹಸಿ ವಾಸನೆ ಹೋಗೋವರೆಗೆ ಮತ್ತೆ ಈರುಳ್ಳಿ ಮೇಲಿಂದ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಶುಂಠಿ ಹಾಗೂ ಈರುಳ್ಳಿ ಒಂದ್ ಸ್ವಲ್ಪ ಸೈಡಿಂದ ಕ್ರಿಸ್ಪ್ ಆದ ತಕ್ಷಣ, ಕಂದು ಬಣ್ಣ ಬಂದ ತಕ್ಷಣ ಇದನ್ನು ನಾವು ಅದೇ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಇದೇ ಸೇಮ್ ಪ್ಯಾನ್ಗೆ ನಾನು ಇನ್ನೊಂದು 1/4 ಟೀ ಸ್ಪೂನ್ ನಷ್ಟು ಎಣ್ಣೆ ಹಾಕೊಳ್ತೀನಿ. ಸ್ವಲ್ಪ 1-2 ಡ್ರಾಪ್ ನಷ್ಟು ಎಣ್ಣೆ ಹಾಕೊಳ್ತೀನಿ. ಈಗ ನಾವು ಇದಕ್ಕೆ ಒಣಮೆಣಸನ್ನ ಹಾಕೊಳ್ಳೋಣ. ಒಣಮೆಣಸು ಸ್ವಲ್ಪ ಬಿಸಿ ಆಗೋವರೆಗೆ, ಸ್ವಲ್ಪ ಗರ್ಗರಿ ಆಗೋವರೆಗೆ 1-2 ಸೆಕೆಂಡ್ ನಾವು ಇದನ್ನ ಹುರ್ಕೊಳ್ಳೋಣ. ಈಗ ಒಣಮೆಣಸು ಸಹಿತ ಗರ್ಗರಿ ಆಗಿದೆ. ಗ್ಯಾಸ್ ಅನ್ನ ಆಫ್ ಮಾಡಿ ಮೆಣಸಿನಕಾಯಿಯನ್ನು ಸಹಿತ ನಾವು ಇದೇ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಇದಕ್ಕೆ ತೆಂಗಿನ ತುರಿ, ಹುಣಸೆ ಹಣ್ಣು, ನೆನೆಸಿಟ್ಕೊಂಡಿದ್ ನೀರಿನ ಸಮೇತ ಹುಣಸೆ ಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಬೇಕಾದಷ್ಟು ನೀರನ್ನು ಹಾಕಿ, ನಿಮ್ಗೆ ಚಟ್ನಿ ಎಷ್ಟು ದಪ್ಪ ಅಥವಾ ತೆಳ್ಳಗೆ ಬೇಕೋ ಅಷ್ಟರ ಮೇಲೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನ ನಾವು ರುಬ್ಕೊಳ್ಳೋಣ. ಈಗ ನಮ್ಮ ಚಟ್ನಿ ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನು ಅದೇ ಒಗ್ಗರಣೆ ಸೌಟಲ್ಲಿ ಉಳಿದಿರೋಂತ ಅರ್ಧ ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಇಂಗು, ನಂತರ ಸಾಸಿವೆ ಸ್ವಲ್ಪ ಚಿಟಿ ಅಂದಮೇಲೆ, ಅದು ಸ್ಪ್ಲಟರ್ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಅರಿಶಿನ ಪುಡಿ ಹಾಗೂ ಗ್ಯಾಸ್ ಆಫ್ ಮಾಡಿ ಮೇಲಿನಿಂದ ಕರಿಬೇವಿನ ಎಲೆಗಳನ್ನ ಹಾಕೋಣ. ಈಗ ಈ ಒಗ್ಗರಣೆಯನ್ನ ಚಟ್ನಿ ಮೇಲ್ಗಡೆ ಹಾಕೊಳ್ಳೋಣ. ಒಗ್ಗರಣೆ ತುಂಬಾ ಮುಖ್ಯ. ಒಗ್ಗರಣೆಯಿಂದ ಚಟ್ನಿ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನ ಒಗ್ಗರಣೆಯನ್ನು ಹಾಕೊಳ್ಳೋಣ.
ರುಚಿಯಾದ ಖಾರವಾದ ಸ್ಪೈಸಿ ಕೆಂಪು ಮೆಣಸು ಕಾಯಿ ಚಟ್ನಿ ಸವಿಯೋದಕ್ಕೆ ಸಿದ್ಧವಾಗಿದೆ. ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.